ಬಿಗ್ ಬಾಸ್ನ ಪ್ರತಿನಿತ್ಯದ ಅಪ್ಡೇಟ್ಗಳಿಗಾಗಿ ಈ ಕೂಡಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಗ್ನಿ ಪರೀಕ್ಷೆ ಬಿಗ್ ಬಾಸ್ನಲ್ಲಿ ಎಂತಹ ಒಂದು ದೊಡ್ಡ ದೊಡ್ಡ ಟ್ವಿಸ್ಟ್ಗಳು ಬರ್ತಾ ಇದೆ. ಗಂಗಕ್ಕ, ನಾವು ಇನ್ಸ್ಟಾಗ್ರಾಮ್ ರೀಲ್ಸ್ಗಳಲ್ಲಿ ಇವರನ್ನು ನೋಡಿಯೇ ಇರ್ತೇವೆ. ನೈಟಿಯನ್ನು ಹಾಕ್ಕೊಂಡು ತುಂಬಾ ಟ್ರೆಂಡಿಂಗ್ನಲ್ಲಿ ಇರ್ತಾರೆ ಇವರು. IPL ಮ್ಯಾಚ್ಗೂ ಕೂಡ ಇವರು ನೈಟಿಯನ್ನು ತೊಟ್ಟು ಹೋಗಿದ್ದರು. ಅವರು ಆಗಾಗ ಹೇಳ್ತಾ ಇದ್ರು, ನನ್ನನ್ನು ಬಿಗ್ ಬಾಸ್ಗೆ ಸೆಲೆಕ್ಟ್ ಮಾಡಿ, ನಾನು ಹೊಸದಾದಂತಹ ನೈಟಿಗಳನ್ನು ತೆಗೆದುಕೊಂಡು ಬಂದು ಅವುಗಳನ್ನು ಹಾಕಿ ಪ್ರಪ್ರಥಮವಾಗಿ ನೈಟಿಯನ್ನು ಹಾಕಿಕೊಂಡು ಬಿಗ್ ಬಾಸ್ ಮನೆಗೆ ಬಂದದ್ದು ಅಂತ ಹೇಳಿ ನಾನು ಫೇಮಸ್ ಆಗ್ತೀನಿ, ನೈಟಿ ಪವರ್ ತೋರಿಸ್ತೀನಿ ಅನ್ನುವಂತಹ ಮಾತುಗಳನ್ನು ಅವರು ಆಗಾಗ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇದ್ರು. ಆಗ ಕಾಮನ್ ಮ್ಯಾನ್ ಸಹ ಬಿಗ್ ಬಾಸ್ಗೆ ಬರಬಹುದು, ಅಪ್ಲಿಕೇಶನ್ ಹಾಕ್ಬಹುದು ಅಂತ ಹೇಳಿದಂತಹ ಸುದ್ದಿ ಕೇಳಿದ ನಂತರ ಬಹುದಿನದ ಆಸೆ ಇದ್ದಂತಹ ಗಂಗಕ್ಕ ಅವರು ಸಹ ಅಪ್ಲಿಕೇಶನ್ ಹಾಕಿರ್ತಾರೆ. ತದನಂತರ ಅವರು ಸ್ಟೇಜ್ ಮೇಲೆ ಬಂದಾಗ ಅಡ್ಬಿದ್ದೆ ಅಕ್ಕ ಅಂತ ಹೇಳಿದಾಗ, ಬಿದ್ದಿಲ್ವಲ್ಲ ನೀವಿನ್ನು ಅಂತ ಹೇಳಿದಾಗ, ಅದನ್ನು ಪ್ರೂವ್ ಮಾಡೋದಕ್ಕೆ ಅಂತಾನೆ ಅವರು ಕೆಳಗಡೆ ಬಿದ್ದು ನಮಸ್ಕಾರವನ್ನು ಸಹ ಅಡ್ಬಿದ್ದು ಹೇಳ್ತಾರೆ. ತದನಂತರ ಅವರು ವಿನಯ್ ಅವರು ಹೇಳ್ತಾರೆ, ನೀವು ಮಾಡುವಂತಹ ಈ ರೀಲ್ಸ್ಗಳನ್ನು ನಿಮ್ಮ ಮಗಳು ನೋಡಿದಾರಾ ಅಂತ ಹೇಳಿದಾಗ, ಹೌದು ನನ್ನ ಮಗಳು ಕೂಡ ನೋಡ್ತಾಳೆ ಅಂತ ಹೇಳ್ತಾರೆ. ಸಂಗೀತ ಅವರು, ನಿಮ್ಮ ರೀತಿಯೇ ನೋಡಿಕೊಂಡು ನಿಮ್ಮ ಮಗಳು ಕೂಡ ಮಾಡಿದರೆ ನಿಮಗೆ ಏನು ಕೂಡ ತೊಂದರೆ ಇಲ್ವಾ, ನಿಮ್ಮ ಮಗಳು ನಿಮ್ಮ ರೀತಿಯೇ ಮಾಡಬಹುದಾ ಅಂತ ಕೇಳಿದಾಗ ಗಂಗಕ್ಕ ಶಾಕ್ ಆಗಿ ಹೇಳಿರುವಂತಹ ಉತ್ತರ ಏನಾಗಿದೆ ಅದು ಸ್ವಲ್ಪ ಮ್ಯೂಟ್ ಮಾಡಿದ್ದಾರೆ. ಏನು ಅಂತ ಹೇಳಿ ಪ್ರೋಗ್ರಾಮನ್ನು ನೋಡಿ ತಿಳ್ಕೋಬೇಕಾಗುತ್ತೆ. ತದನಂತರ ನನ್ನನ್ನು ಸೆಲೆಕ್ಟ್ ಮಾಡಿ ಅಂತ ಹೇಳಿ ಕೇಳಿಕೊಂಡಾಗ, ನಾವು ಈ ರೀತಿಯಾದಂತಹ ಕಂಟೆಸ್ಟೆಂಟನ್ನು ನಾನು ಬಿಗ್ ಬಾಸ್ನಲ್ಲಿ ನೋಡೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿ ರೆಡ್ ಲೈಟನ್ನು ಕೊಟ್ಟು ರಿಜೆಕ್ಟ್ ಮಾಡಿದ್ದಾರೆ ಸಂಗೀತ. ಈ ಪ್ರೋಮೋ ಏನಿದೆ ಈಗ ಎಲ್ಲೆಡೆ ಭಾರಿ ಸುದ್ದಿಯನ್ನು ಮಾಡ್ತಾ ಇದೆ. ಗಂಗಕ್ಕ ಬೇಸರದಿಂದನೇ ಬಿಗ್ ಬಾಸ್ ಮನೆಯನ್ನು ಬಿಟ್ಟು ಹೋಗ್ತಾ ಇರುವಂತಹ ವಿಡಿಯೋ ಈಗ ತುಂಬ ವೈರಲ್ ಆಗ್ತಾ ಇದೆ. ಎಲ್ಲರೂ ಸಹ ಒಂದು ಕಡೆ ಗಂಗಕ್ಕ ಬಿಗ್ ಬಾಸ್ಗೆ ಯಾಕೆ ಕರೆಸಿದ್ದಾರೆ, ಕಾಮನ್ ಮ್ಯಾನ್ ಅಂತ ಹೇಳಿ ಕ್ರಿನ್ಸ್ ವಿಡಿಯೋಗಳನ್ನು ಮಾಡುವಂತಹ ಇವರನ್ನು ಯಾಕೆ ಕರೆಸಬೇಕಿತ್ತು ಅಂತ ಹೇಳಿ ಕೂಡ ನೆಗೆಟಿವ್ ಪಾಸಿಟಿವ್ ಎರಡೂ ಸಹ ಕಮೆಂಟ್ಸ್ ಬರ್ತಾ ಇದ್ದಾವೆ ಕೂಡ ಹೌದು.